ರಹಸ್ಯಕಾರಿ ತಾಣವಾದ ಈ ಭೂಮಿಯ ಮೇಲೆ ಏನ್ ಬೇಕಾದ್ರೂ ನಡೆಯಬಹುದು. ಇಂತಹ ಮಾತುಗಳಿಗೆ ಆ ತಿಪ್ಪೆಯ ತಾಣದಿಂದ ಎದುರಾಗಲು ನಿಂತ ಚಕಿತಗಳೇ ಸಾಕ್ಷಿ. ಬಯಲಾಗಿರುವಂತಹ ಆ ರಹಸ್ಯವೇ ಸಾಕ್ಷಿ. ಇನ್ನು ಆ ಸಿವಿಲ್ ಎಂಜಿನಿಯರ್ ಅವರು ಆ ತಿಪ್ಪೆಯ ತಾಣಕ್ಕೆ ಹೋದಾಗ ಆಗಿದ್ದೇನೆಂಬ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಸಿವಿಲ್ ಎಂಜಿನಿಯರ್ ಅವರು ಆ ತಿಪ್ಪೆಯನ್ನ ನೋಡಿಕೊಂಡು ಬಂದ ನಂತರ ಊಹೆಗೂ ನಿಲುಕದ ಒಂದು ಚಕಿತ ಎದುರಾಯಿತು. ಅವರು ಓರ್ವ ಹಿರಿಯ ಸಿವಿಲ್ ಇಂಜಿನಿಯರ್. ಬಹಳಷ್ಟು ಕಟ್ಟಡಗಳಿಗೆ ಸ್ಕೆಚ್ ಹಾಕಿದಂಥವರು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸಿದಂಥವರು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸಿದಂತಹ ಆ ಇಂಜಿನಿಯರ್ ಅವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ, ಇಬ್ಬರು ವ್ಯಕ್ತಿಗಳು ಇಂಜಿನಿಯರ್ ಅವರನ್ನು ಭೇಟಿ ಮಾಡಿದ್ದು. ಒಂದು ಪುಟ್ಟ ಮಂದಿರವನ್ನು ಕಟ್ಟಬೇಕು, ಅದಕ್ಕಾಗಿ ನೀವು ಆಯಾ ಹಾಕಿಕೊಡಬೇಕು, ಅಡಿಪಾಯವನ್ನು ಹಾಕಿಸಿಕೊಡಬೇಕೆಂದು ಹೇಳಿ ತಿಪ್ಪೆಯು ಇದ್ದ ಆ ಒಂದು ಜಾಗವನ್ನು ತೋರಿಸಿತು. ಆಗ ಎಲ್ಲಿ ಮಾಡ್ತಿರೋ ಜಾಗ ಅಂತ ಕೇಳಿದೆ. ಆವತ್ತು ಕಾಸಿನ ತಿಪ್ಪೆ ಇದು. ಈ ಜಾಗನ ತಂದು ತೋರಿಸಿದಾಗ ನನಗೆ ಅಸಹ್ಯ ಅನ್ನಿಸ್ತು. ಅಂದರೆ ತಿಪ್ಪೆ ಇತ್ತಿಲ್ಲಿ. ತಿಪ್ಪೆಯ ಜಾಗವನ್ನು ನೋಡಿದ ಕೂಡಲೇ ಅಸಹ್ಯಗೊಂಡ ಸಿವಿಲ್ ಇಂಜಿನಿಯರ್ ಅವರು ಮಂದಿರವನ್ನು ಕಟ್ಟಲು ಈ ಜಾಗ ಸೂಕ್ತವಲ್ಲ ಎಂಬ ಇಚ್ಛೆಯೊಂದಿಗೆ ಮನೆಗೆ ಬಂದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಕನಸಲ್ಲಿ ಓರ್ವ ಮಹಿಳೆ ಕಾಣಿಸಿಕೊಂಡು ನಾನು ಅಲ್ಲಿ ಇದ್ದೀನಿ ಅಂತ ಹೇಳಲು ನಿಂತಿದ್ದು, ನೀನು ನಿನ್ನ ಕೆಲಸ ಮಾಡು ಅಂತ ಆದೇಶಿಸಲು ನಿಂತಿದ್ದು. ಅಂತಹ ಚಕಿತಕಾರಿ ಕನಸನ್ನ ಕಂಡಂತಹ ಆ ಸಿವಿಲ್ ಇಂಜಿನಿಯರ್ ಆದ್ರೂ ಯಾರು ಅಂದ್ರೆ DK ಬಸವರಾಜಯ್ಯ. ನನಗೆ ಕನಸಿನಲ್ಲಿ ಏನೋ ಒಂದು ರೀತಿ ಕಾಣಿಸ್ತು ಮೊದಲು. ಅದು ಬೆಳೀತಾ ಏನಾಯಿತು ಅಂದರೆ, ನೀನು ಯಾವ ಜಾಗ ನೋಡಿದ್ಯೋ ಅದು ತಿಪ್ಪೆ ಅಲ್ಲ ಕಣೋ, ನಾನು ಅಲ್ಲಿದ್ದೀನಿ. ನಿನ್ನ ಕೆಲಸ ನೀನು ಮಾಡು. ನೀನು ಎಲ್ಲೋದ್ರೂ ಕೂಡ ನಿನ್ನ ಕೈ ಮೇಲೆ ಕೈ ಹೊಡೆದಾಗ ನೀಡ್ತೀನಿ, ಬಾಯಿನಲ್ಲಿ ಮಾತಾಡೋಲ್ಲ ನಾನು ಮಾತಾಡ್ತೀನಿ, ನೀನೇನು ಮಾಡಬೇಡ, ಇದಕ್ಕೆ ಅಸ್ತಿವಾರ ಹಾಕು ನೀನು ಅಂತ ಹೇಳಿ ಹೇಳ್ದಂಗಾಯ್ತು ನನಗೆ. ಒಂದು ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗುತ್ತಿದ್ದ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಹಾಗೆ ಎದುರಾಗಲು ನಿಂತ ವಿಚಿತ್ರವೇ ಮನೆಗೆ ವಾಪಸ್ ಬರಬೇಕಾದ್ರೆ ಓರ್ವ ಮಹಿಳೆ ಹಿಂಬಾಲಿಸಿದಂತಹ ಅನುಭವವಾಗಲು ನಿಂತದ್ದು. ಅಂತಹ ವಿಚಿತ್ರ ಎದುರಾಗಲು ಆರಂಭಿಸಿದ್ದಾದ್ರೂ ಯಾರಿಗೆ ಅಂದ್ರೆ ಈ ಗಂಗರಾಜು ಸ್ವಾಮಿಯವರಿಗೆ. ಅಲ್ಲಿ 7-7:30 ಆಗುತ್ತೆ ಕೆಲಸ ಬಿಡೋದು ಅಂತಂದರೆ ಕಾಲ್ದಾರಿ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಹಿಂದೆ ಮುಂದೆ ಯಾರೂ ಇರ್ತಿರ್ಲಿಲ್ಲ. ನಾನು ಮುಂದೆ ನಡ್ಕೊಂಡು ಹೋಗ್ತೀನಿ, ನನ್ನ ಹಿಂದೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ನನ್ನನ್ನು ಅನ್ನೋ ಫೀಲ್ ಬರೋದು ನನಗೆ. ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಹಿಂದೆ. ಹಿಂದಿರುಗಿ ನೋಡಿದ್ರೆ ಏನೂ ಕಾಣಿಸ್ತಾ ಇರಲಿಲ್ಲ. ಇದು 2-3 ಸರಿ ಆಯಿತು ಆ ಥರ. ಅದಾದ ನಂತರ ಬಂದು ನಮ್ಮ ತಾಯಿಯವ್ರಿಗೆ ಹೇಳಿದೆ, ಏನೋ ಯಾರೋ ಬಂದು ನನ್ನ ಫಾಲೋ ಮಾಡ್ದಂಗೆ ಆಗುತ್ತೆ ನನಗೆ. ಫಸ್ಟ್ ಟೈಮ್ ಅದು ಬರಲಿಲ್ಲ. ಫಸ್ಟ್ ಟೈಮ್ ಗೆಜ್ಜೆ ಶಬ್ದ ಬರಲಿಲ್ಲ. ಸುಮ್ಮನೆ ನನಗೆ ಗೊತ್ತಾಗ್ತಿತ್ತು ಯಾರೋ ನಾನು ಹಿಂದೆ ಬರ್ತಾ ಇದ್ದೀವಿ. ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆಗಡೆ ಚಪ್ಪಲಿ ಶಬ್ದ ಬರೋತಾರನೋ ಅಥವಾ ಏನೋ ಹೆಜ್ಜೆ ಶಬ್ದ ಬರೋತಾರ ನನಗೆ ಕೇಳಿಸ್ತಿತ್ತು ಅದು. ರಾತ್ರಿಯ ಸಮಯದಲ್ಲಿ ತಮ್ಮ ಹಿಂದೆ ಯಾರೋ ನಡೆದು ಬರುವ ಶಬ್ದವು ಸ್ಪಷ್ಟವಾಗಿ ಕೇಳಿಸುವಂತಹ, ಹಿಂತಿರುಗಿ ನೋಡಿದಾಗ ಯಾರು ಕಾಣದೇ ಇರುವಂತಹ ವಿಚಿತ್ರವು ಹಾಗೆ ಮುಂದುವರಿಯಿತು. ಅದೊಂದು ದಿನ ಮತ್ತಷ್ಟು ಭಯ ಹುಟ್ಟಿಸುವಂತಹ ಒಂದು ಸನ್ನಿವೇಶವು ಎದುರಾಯಿತು. ಹಾಗೆ ಎದುರಾದ ಸನ್ನಿವೇಶವೇ ಧೈರ್ಯ ಮಾಡಿ ಹಿಂತಿರುಗಿ ನೋಡಿದಾಗ ಓರ್ವ ಮಹಿಳೆಯ ನೆರಳು ಮಾತ್ರ ತಮ್ಮನ್ನು ಹಿಂಬಾಲಿಸಲು ನಿಂತದ್ದು. ಹಿಂದಿರುಗಿ ನೋಡಿದ್ರೆ ಏನೂ ಕಾಣಿಸ್ತಿರ್ಲಿಲ್ಲ. ಇದು ಫಸ್ಟ್ ಡೇ ಆಯಿತು. ಅದಾಗ ಒಂದು 2-3 ದಿವಸಕ್ಕೆ ಮತ್ತೆ ಸೇಮ್ ರಿಪೀಟ್ ಆಯಿತು.
ಬೆಳೆದಿಂಗಳು ಅವತ್ತು ಮೋಸ್ಟ್ಲಿ ಹುಣ್ಣಿಮೆ ಅವತ್ತು ಬೆಳೆದಿಂಗಳು ಚೆನ್ನಾಗಿ ನಮ್ಮ ನೆರಳೆ ನಮಗೆ ಮುಂದೆ ನಾವು ಹೋಗ್ತಾ ಇದ್ದರೆ ನಮ್ಮ ನೆರಳೆ ನಮಗೆ ಕಾಣಿಸ್ತಾ ಇದೆ. ಆ ಥರದ ಬೆಳೆ ಒಂದು 10 ಹೆಜ್ಜೆ ನನಗೂ ಡಿಸ್ಟೆನ್ಸ್ ಇರ್ಬೋದು. ನನ್ನ ಹಿಂದೆಗಡೆ ನೀಟಾಗಿ ನನಗೆ ಕಾಣಿಸ್ತಾ ಇದೆ. ನನಗೆ ಹಿಂಗೆ ನೋಡಿದ್ರೆ ನನಗೆ ನೀಟಾಗಿ ಆ ನೆರಳು ನನಗೆ ಕಾಣಿಸ್ತಾ ಇದೆ. ನಾನು ಹಿಂಬಾಲಿಸ್ಕೊಂಡು ಬರ್ತಾ ಇರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದು ನೀವು ಹಿಂದಿರುಗಿ ನೋಡಿದ್ರೆ ನಿಮಗೆ ಗೋಚರ ಆಗಲ್ಲ. ನಾನು ಮತ್ತೆ ಮುಂದಕ್ಕೆ ನಡ್ಕೊಂಡು 10 ಹೆಜ್ಜೆ ಮುಂದಕ್ಕೆ ಹೋದರೆ ನಾನು ನೀಟಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮಹಿಳೆ ಅಂತಾನೆ, ಮಹಿಳೆ ರೂಪದಲ್ಲೇ ಸೀರೆ ಉಟ್ಕೊಂಡಂಗೆ, ಅದು ಆ ಗಾಳಿಗೆ ಹಾರಾಡ್ದಂಗೆ, ಮತ್ತು ಏನೋ ಹೂ ಮುಡ್ಕೊಂಡಂಗೆ, ಈ ಕೂದಲು ಹಾರಾಡ್ದಂಗೆ, ಈ ಥರ. ತಿಪ್ಪೆಯ ಜಾಗವನ್ನ ನೋಡಿಕೊಂಡು ಬಂದ ನಂತರ ಓರ್ವ ಮಹಿಳೆ ಕನಸಿನಲ್ಲಿ ಕಾಣಿಸಿಕೊಂಡು, ನಾನು ಅಲ್ಲಿದ್ದೇನೆ, ನಿನ್ನ ಕೆಲಸವನ್ನ ನೀನು ಮಾಡಬೇಕೆಂದು ಹೇಳಿದ ನಂತರ ದಿಗ್ಭ್ರಮೆಗೊಂಡ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರ ಮಂದಿರಕ್ಕಾಗಿ ಆಯಾ ನೋಡಿ ಪ್ಲಾನ್ ಮಾಡಲು ನಿಂತರು. ಮಂದಿರಕ್ಕಾಗಿ ಪ್ಲಾನ್ ಸಿದ್ಧಪಡಿಸಿದ ನಂತರ ಅಡಿಪಾಯ ಹಾಕುವ ಕೆಲಸ ಆರಂಭವಾಯಿತು. ಮಂದಿರದ ಕೆಲಸವನ್ನ ಆರಂಭಿಸಿದ ನಂತರ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಗರ್ಭಗುಡಿಯ ಜಾಗದಲ್ಲೇ ಶಕ್ತಿ ಮಾತೆಯು ಪ್ರತ್ಯಕ್ಷವಾಗಿ ಕಂಡಂತಾಗಿದ್ದು, ಕೆಲ ಸೆಕೆಂಡುಗಳ ನಂತರ ಮಾಯವಾಗಿತ್ತು. ಅನಂತರ ಅದಾದಮೇಲೆ ಒಂದು ದಿವಸ ಅದು ಪ್ರತ್ಯಕ್ಷವಾಗಿ ಇಲ್ಲಿ ಈ ಜಾಗದಲ್ಲಿ ಈ ಥರ ಕಾಲು ಹಾಕೊಂಡು ಕೂತಿರುವಂಥ ರೂಪನ ನಾನು ಪ್ರತ್ಯಕ್ಷವಾಗಿ ಕನಸಿನಲ್ಲಿ ಕಂಡೆ. ಅದು ಹೌದು, ಈ ಥರ ಕೂತಿದ್ವಿ. ಆತ ಹಿಡಿದ ಕೆಲಸವನ್ನ ಛಲದೊಂದಿಗೆ ಸಾಧಿಸಿದಾತ. ಆತ ಕಷ್ಟಪಟ್ಟು ಉದ್ಯಮವನ್ನ ಗಟ್ಟಿ ಬೆಳೆಸಿದಾತ. ಆತ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನ ಕೊಟ್ಟಾತ. ಇನ್ನು ಆತ ಆದ್ರೂ ಯಾರು ಅಂದ್ರೆ ಉದ್ಯಮಿ ರೇಣುಕೇಶ್. ನಾನು ಸ್ಟಾರ್ಟ್ ಮಾಡಿದ್ದೆ ಬಿಸ್ನೆಸ್ ಇದು. ಇನ್ಫ್ಯಾಕ್ಟು ಇದು ಫ್ಯಾಮಿಲಿ ಬಿಸ್ನೆಸ್ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ನಾನು ಬೈ ಗಾಡ್ಸ್ ಗ್ರೇಸ್ ನಾನು ಡೆವಲಪ್ ಆಗ್ತಾ ಇವತ್ತು ಒಂದು 550+ ಪೀಪಲ್ ಜನರು ನನ್ನ ಹತ್ರ ಕೆಲಸ ಮಾಡ್ತಾರೆ ಸಂಸ್ಥೆನಲ್ಲಿ. ಎಲ್ಲ ಅಮ್ಮನ ದಯೆ, ಇನ್ಫ್ಯಾಕ್ಟು ಭಗವಂತನ ಕೃಪಾ ಕಟಾಕ್ಷದಿಂದ ಹಾಗೆ ನಡೀತಾ ಇದೆ. ಸೊ ಇಲ್ಲಿಗೆ ಬಂದಾಗ ತುಂಬ ಖಿನ್ನತೆಯಲ್ಲಿದ್ದೆ. ನಂದು ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ನು ಮತ್ತು ಫ್ರಂಟ್ ಫಸಾಡ್ ಗ್ಲೇಸಿಂಗ್ ಮತ್ತು ಕ್ಲಾಡಿಂಗ್ ಎಲ್ಲ ಮಾಡ್ತೀವಿ ಇನ್ಫ್ಯಾಕ್ಟು. ಸೊ ಹಾಗಾಗಿ ನಮ್ಮದೊಂದು 3 ಶೋರೂಮ್ ನಾಗರಬಾವಿನಲ್ಲಿದೆ. ವಿಶೇಷವಾಗಿ ಒಂದು ದೊಡ್ಡ ಶೋರೂಮು ಇನ್ಫ್ಯಾಕ್ಟ್ ಎಲ್ಲ ಇದೆ ಗುರುವೆ. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟು ಸಾರ್ಥಕತೆಯೊಂದಿಗೆ ಜೀವನ ಸಾಗಿಸುತ್ತಿರುವ ರೇಣುಕೇಶ್ರ ಮಡದಿಯವರು ಸಹ ತುಂಬಾ ಫೇಮಸ್. ಇನ್ನು ಇವರ ಮಡದಿಯವರಾದರೂ ಯಾರು ಅಂದ್ರೆ ಸಿಲ್ಲಿನಲ್ಲಿ ಖ್ಯಾತಿಯ ಮಂಜುಭಾಷಿನಿ. ಗಂಡ ಹೆಂಡತಿ, ಒಬ್ಬ ಮಗ, ಮುದ್ದಾದ ಕುಟುಂಬ, ಕೋಟಿಗಳ ಲೆಕ್ಕದಲ್ಲಿ ವ್ಯವಹಾರ ಎಲ್ಲವೂ ಚೆನ್ನಾಗಿತ್ತು. ಆದರೆ ರೇಣುಕೇಶ್ರವರಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ರೇಣುಕೇಶ್ರವರಿಗೆ ಎದುರಾದಂತಹ ವಿಚಿತ್ರವಾದರೂ ಏನು ಅಂದ್ರೆ, ವಿಚಿತ್ರವಾದ ಖಿನ್ನತೆ ಕಾಡಲು ಆರಂಭಿಸಿತು. ಕಚೇರಿಗೆ ಹೋಗದಂತಾಗಿದ್ದು, ಏನು ತೋಚದಂತಾಗಿತ್ತು. ತುಂಬ ಅವ್ಯವಸ್ಥೆನಲ್ಲಿದ್ದೆ. ಸಾಲಿಡ್ ಆಗಿ ಏನು ಹೇಳಬೇಕು ಅಂತೇಳಿದ್ರೆ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಕೆಟ್ಟ ಮಟ್ಟದಲ್ಲಿತ್ತು. ಯಾರೋ 3ನೇವರು ಯಾರೋ ತೊಂದರೆ ಮಾಡಿದ್ದಾರೆ ಅಂತಲೂ ಕೇಳ್ಪಟ್ಟೆ. ತೊಂದರೆ ಮಾನಸಿಕವಾಗಿ ತುಂಬ ಕುಗ್ಗೋಗಿದೆ. ತುಂಬ ಖಿನ್ನತೆಗೆ ಬಿದ್ದಿದೆ. 6 ತಿಂಗಳು ಆಲ್ಮೋಸ್ಟ್ ನಾನು ಹಾಸಿಗೆಯಿಂದನೇ ಎದ್ದು ಆಚೆ ಬಂದು ಕೆಲಸ ಮಾಡಬೇಕು ಅಂತ ಗೊತ್ತಿರಲ್ಲ. ನನ್ನೊಂದು ದೊಡ್ಡ ಸಂಸ್ಥೆ,
ಭಗವಂತನ ದಯದಿಂದ ಅವತ್ತು ಒಂದು 250-300 ಜನ ಕೆಲಸ ಮಾಡ್ತಾಯಿದ್ರು ನನ್ನ ಸಂಸ್ಥೆನಲ್ಲಿ. ಆದರೂ ನಾನು ಹಾಸಿಗೆಯಿಂದ ಎದ್ದು ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟು ಎದ್ದು ಬರೋಕ್ಕೆ ಆಗ್ತಾ ಇರಲಿಲ್ಲ, ಮನೆಯಿಂದ ಆಚೆ ಬರೋ ಯಾವುದು ಒಂದು ವಿಚಾರ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾರಿಗೂ ಹೇಳಿಕೊಳ್ಳಲಾರದಂತಹ ಸ್ಥಿತಿಯು ಎದುರಾಗಿ ಬಿಟ್ಟಿದ್ದು. ನಿದ್ದೆಯಿಂದ ಎದ್ದರೆ ಮತ್ತೆ ನಿದ್ದೆ, ಮಗದೊಮ್ಮೆ ನಿದ್ದೆ, ಮಧ್ಯರಾತ್ರಿ ಎಚ್ಚರ, ಬೆವರು, ಸಂಕಟ ಎಲ್ಲ ಇದ್ರೂ ನನಗೆ ಏನಕ್ಕೆ ಈ ಥರ ಆಯಿತು ಅಂತ ನನಗೂ ಗೊತ್ತಾಗಲಿಲ್ಲ. ತುಂಬ ಒಂದು ಸಂದಿಗ್ಧ ಸ್ಥಿತಿ. ನನಗೆ ಹೇಗೆ ಆನ್ಸರ್ ಮಾಡಬೇಕು ಅಂತಲೂ ಅಥವಾ ನನಗೆ ನಾನೇ ಪ್ರಶ್ನೆ ಕೇಳ್ಕೋಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಒಂದು ಕಡೆ ಬಿಸ್ನೆಸ್ಸು ಚೆನ್ನಾಗೇ ನಡೀತಾ ಇತ್ತು, ಬಟ್ ನನಗೆ ಎದ್ದು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಒಂದು ಎಕ್ಸ್ಪ್ಲೈನೇ ಮಾಡೋಕ್ಕಾಗದೇ ಇರೋ ಸಿಚುವೇಶನ್. ರಾತ್ರಿ 10 ಗಂಟೆಗಾದರೆ 10 ಗಂಟೆಗೆ ನಿದ್ದೆ, ಮಧ್ಯರಾತ್ರಿ ಎಚ್ಚರಿಕೆ ಆಗಿಬಿಡ್ತಿತ್ತು. ಆಮೇಲೆ ಮಧ್ಯರಾತ್ರಿ ತುಂಬ ಕೆಟ್ಟ ಒಂದು ಫೀಲಿಂಗ್, ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ. ಇನ್ಫ್ಯಾಕ್ಟು ತುಂಬಾ ತುಂಬ ಇಟ್ಸ್ ಮೋರ್ ಫ್ರ್ಯಾಂಕ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಇಲ್ಲ ರಾತ್ರಿ ನಿದ್ದೆ ಇಲ್ಲ ಅಂತಲ್ಲ, ನಿದ್ದೆ ಸಂಪೂರ್ಣವಾಗೇ ಮಾಡ್ತಿದ್ದೆ. ಬಟ್ ಎದ್ದುಬಿಟ್ರೆ ಮಾತ್ರ ಮೈನಲ್ಲಿ ಬೆವರೋದು, ಒಂಥರ ಹಿಂಸೆ ಆಗೋದು ಎಲ್ಲ ತುಂಬ ಅಂದರೆ ತುಂಬ ಒದ್ದಾಡಿದ್ದೀನಿ. ಇನ್ಫ್ಯಾಕ್ಟು ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಯಾರಿಗೂ ಬರಬಾರ್ದು ಆ ಥರ ಒಂದು ಪರಿಸ್ಥಿತಿ ಅಂತಲೂ ಕೇಳ್ಕೊತೀನಿ. ಅಂತಹ ವಿಚಿತ್ರತೆಯನ್ನ ನಿವಾರಣೆ ಮಾಡಿಕೊಳ್ಳಲು ರೇಣುಕೇಶ್ ರವರು ನಡೆಸಿದ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಅಂತಹ ಸ್ಥಿತಿಯಲ್ಲಿ ಮಡದಿ ಮಂಜು ಭಾಷಿಣಿಯವರ ಸ್ನೇಹಿತೆ ವೇದಾರವರು ಮನೆಗೆ ಬಂದರು. ರೇಣುಕೇಶ್ರ ಸ್ಥಿತಿ ನೋಡಿ ಮಂಜು ಭಾಷಿಣಿಯವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ನಿಮ್ಮ ಪತಿಯನ್ನ ಆ ಶಕ್ತಿ ತಾಣಕ್ಕೆ ಕರೆದುಕೊಂಡು ಹೋಗಿರೆಂಬುದು. ಇನ್ನು ಆ ಶಕ್ತಿ ತಾಣವಾದರೂ ಯಾವುದು ಅಂದ್ರೆ, ತಿಪ್ಪೆ ಇದ್ದಂತಹ ಜಾಗದಲ್ಲಿ ನಿರ್ಮಾಣವಾದ ಎಂಜಿನಿಯರ್ ಬಸವರಾಜಯ್ಯನವರಿಗೆ ಪ್ರತ್ಯಕ್ಷವಾಗಿ ಶಕ್ತಿ ಮಾತೆಯು ಕಾಣಿಸಿಕೊಂಡಂತಹ ಆ ಮಂದಿರಕ್ಕೆ. ಸ್ನೇಹಿತೆ ವೇದಾರವರು ನೀಡಿದಂತಹ ಸಲಹೆಯಂತೆ ಮಡದಿ ಮಂಜು ಭಾಷಿಣಿಯವರು ಪತಿ ರೇಣುಕೇಶ್ರನ್ನ ಕರೆದುಕೊಂಡು ಆ ಮಂದಿರಕ್ಕೆ ಹೋದರು. ಆ ಮಂದಿರಕ್ಕೆ ರೇಣುಕೇಶ್ ರವರು ಹೋದ ನಂತರ ಒಂದು ವಿಚಿತ್ರ ಬಯಲಾಯಿತು. ಹಾಗೆ ಬಯಲಾದ ವಿಚಿತ್ರವೇ, ನಿಮ್ಮ ಹತ್ತಿರದವರಿಂದಲೇ, ನಿಮ್ಮಿಂದ ಸಹಾಯ ಪಡೆದವರಿಂದಲೇ ನಿಮಗೆ ಕ್ಷುದ್ರ ಪ್ರಯೋಗವಾಗಿದೆ ಎಂಬುದು. ಹೇಳಿದರು, ಇಲ್ಲ ನಿಮಗೆ ತುಂಬ ತೊಂದರೆನೇ ಆಗಿದೆ ಇನ್ಫ್ಯಾಕ್ಟು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ನನ್ನ ಮಡ್ಲಿಗೆ ತೊಂದರೆ, ನಾನು ತುಂಬ ಖಿನ್ನತೆನಲ್ಲಿದ್ದೆ. ನನಗೆ ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಈ ಪಟ್ಟದಲ್ಲಿ ಬಂದಾಗ, ಇನ್ಫ್ಯಾಕ್ಟ್ ಪಟ್ಟದಲ್ಲಿ ಕೇಳಿದಾಗ ಅವರು ಏನು ಹೇಳಿಲ್ಲ, ನಿನಗೆ ತುಂಬ ಹತ್ರದವರು, ನೀನು ಯಾರನ್ನ ಕರೆದು ನೀನು ಎಲ್ಲ ಹೆಲ್ಪ್ ಮಾಡಿದೆ, ಅವರಿಂದನೇ ನಿನಗೆ ತೊಂದರೆ ಆಗಿದೆ ಅಂತಲೇ ಹೇಳಿಬಿಟ್ರು. ಅದು ಡೈರೆಕ್ಟಾಗೇ ಹೇಳಿ ಆಯಿತು ಇನ್ಫ್ಯಾಕ್ಟು. ಸೊ ಆಗ ನಾನು ಯಾರನ್ನಂತ ಊಹೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನನ್ನ ಸುತ್ತಮುತ್ತ ತುಂಬ ಜನ ಇರೋದ್ರಿಂದ ನನಗೆ ಹೇಗೆ ಅದನ್ನ ಸ್ವೀಕರಿಸಬೇಕು ಅಂತಲೂ ಗೊತ್ತಾಗಲಿಲ್ಲ. ಕಣ್ಣಲ್ಲಿ ನೀರು ಬಂತಷ್ಟೇ. ಯಾಕೆಂದರೆ ನಾನು ನಿಮ್ಮ ಮೇಲೆ ಕ್ಷುದ್ರ ಪ್ರಯೋಗವಾಗಿದೆ, ನೀವು ಯಾವುದಕ್ಕೂ ಹೆದರಬೇಡಿ, ಈ ವಿಚಿತ್ರ ಸಮಸ್ಯೆಯನ್ನ ನಾನು ಪರಿಹರಿಸುತ್ತೇನೆಂದು ಸೂಚನೆಯು ಶಕ್ತಿ ಮಾತೆಯಿಂದ ಸಿಕ್ಕಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕೇವಲ 15 ದಿನಗಳಲ್ಲೇ ಚೇತರಿಕೆ ಕಂಡಿತ್ತು. ಆವರಿಸಿದ್ದ ವಿಚಿತ್ರ ಸಮಸ್ಯೆ ದೂರ ಆಗಿತ್ತು. ವ್ಯವಹಾರದಲ್ಲೂ ಉನ್ನತಿಯನ್ನ ಕಾಣಲು ಆರಂಭಿಸಿತ್ತು. ನನಗೆ ಒಂದು 15 ದಿವಸಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ನಾನು ಕಂಪ್ಲೀಟು ಅಮ್ಮನಿಗೆ ಶರಣಾಗಿದ್ದರಿಂದ ನನಗೆ ಯಾವುದೂ ಪ್ರಶ್ನೆನೇ ಇರಲಿಲ್ಲ. ಬಿಕಾಸ್ ನನಗೆ ಉತ್ತರ ಅಷ್ಟೇ ಬೇಕಾಗಿತ್ತು ಆ ಕ್ಷಣದಲ್ಲಿ. ನಾನು ಏನು ಮಾಡಿದೆ, ಇಮಿಡಿಯೇಟಾಗಿ ಅವರು ಏನು ಹೇಳಿದರೆ ಅದನ್ನೆಲ್ಲ ಪೂಜೆ ಮಾಡಿದೆ. ಬಟ್ ಇಲ್ಲಿ ಪೂಜೆ ಮಾಡಾದಮೇಲೆ ನನಗೆ ಒಂದು ಸಮಾಧಾನ ಸಿಗೋಕ್ಕೆ ಶುರುವಾಯಿತು. ಆ ಒಂದು ಕಾನ್ಫಿಡೆನ್ಸು, ಅಮ್ಮ ಇದ್ದಾರೆ ನನ್ನ ಪಕ್ಕದಲ್ಲಿ, ಅಮ್ಮ ನನ್ನನ್ನು ಕಾಪಾಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ನನ್ನ ಹತ್ರ ಸ್ಟಾರ್ಟ್ ಆಯಿತು. ಗುರುಗಳೇ, ಐ ಆಮ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದ್ದೀನಿ. ಇನ್ಫ್ಯಾಕ್ಟು ಇವತ್ತು ನಾನು ಭಜನೆಗೆ ಹೋಗ್ತೀನಿ, ಭಜನೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ ಇನ್ಫ್ಯಾಕ್ಟು. ಸೊ ನನ್ನ ಎಲ್ಲ ಕೆಲಸಗಳೂ ತುಂಬ ಅಚ್ಚುಕಟ್ಟಾಗಿ ಅಮ್ಮನ ಮುಂದೆ ಕೂತ್ಕೊಂಡು ಅಮ್ಮನೇ ನೋಡಿಕೊಂಡೇ ಹೇಳ್ತಾ ಇದ್ದೀನಿ. ಅನ್ನೋದು ತುಂಬ ಸಂತೋಷವಾಗಿ ಹೇಳ್ತೀನಿ. ಅಮ್ಮ ನನ್ನನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಅವತ್ತು 250 ಜನ ಇದ್ದಿದ್ದು 4 ವರ್ಷದಿಂದ ಇವತ್ತು ಕಡಿಮೆ ಅಂದರೂ 500ರಿಂದ 600 ಜನದವರೆಗೂ ಕೆಲಸ ಮಾಡ್ತಾರೆ ನನ್ನ ಸಂಸ್ಥೆಯಲ್ಲಿ. ಇವತ್ತವರೆಗೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಬೈ ಗಾಡ್ ಗ್ರೇಸ್ ಅಮ್ಮನಿಂದ ತುಂಬ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಇನ್ನು ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ
ಆಯ ಹಾಕಿಕೊಡಿರಿ, ಅಡಿಪಾಯವನ್ನು ಹಾಕಿಕೊಡಿರೆಂದು ಅಂದು ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರ ಬಳಿಗೆ ಬಂದಿದ್ದಾದರೂ ಯಾರು? ಅದಕ್ಕಾಗಿ ಬಹಳಷ್ಟು ಮನವಿಯನ್ನ ಮಾಡಿದ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಜೀವನದಲ್ಲಿ ಚಿತ್ರ ವಿಚಿತ್ರಗಳನ್ನ ಕಾಣಲು ನಿಂತ ಈ ಗಂಗರಾಜು ಸ್ವಾಮಿಯವರೇ. ನೆರಳಿನ ರೂಪದಲ್ಲಿ ಹಿಂಬಾಲಿಸಲು ನಿಂತ ಆ ಮಹಿಳೆ ಯಾರು? ಆ ಮಹಿಳೆ ಹೇಳಿದ್ದೇನು? ಆ ಮಂದಿರಕ್ಕೆ ಆಯ ಹಾಕಿಕೊಟ್ಟ, ಅಡಿಪಾಯವನ್ನ ಹಾಕಿಕೊಟ್ಟ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಎದುರಾದಂತಹ ಊಹೆಗೂ ನಿಲುಕದ ಅಚ್ಚರಿಗಳಿಂದಾಗಿ ಇದೀಗ ಇವರು ಆ ತಾಯಿಗೆ ಶಾಶ್ವತ ಭಕ್ತರಾಗಿ ಹೋಗಿದ್ದಾರೆ. ಆ ರೂಪ ಮಾತ್ರ ಪ್ರತ್ಯಕ್ಷವಾಗಿ ನೋಡ್ದಂಗೆ ಆಯಿತು. ನನಗೆ ಆಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅಲ್ಲಿಂದ ಆಚೆಗೆ ನನಗೆ ನನ್ನ ಕನಸು ಏನಿತ್ತು ಅದೆಲ್ಲ ನೆಲೆಯಾಗಿ ನಿಲ್ಲಿಸ್ಕೋಬೇಕು ಅನ್ನೋ ಮಟ್ಟಕ್ಕೆ ನಾನು ಬಂದೆ. ಟ್ರಸ್ಟ್ ಆಯಿತು. ಈ ಟೆಂಪಲ್ ಮಾಡುವಾಗ ಭಕ್ತಾದಿಗಳು ಸಹಕಾರ ಕೊಟ್ಟರು. ಇವರು ಭಾಳ ಕಷ್ಟಪಟ್ಟು ದುಡಿದ್ರು. ಇದು ಇಲ್ಲಿ ಗಾರೆ ಕೆಲಸದವ್ರು ಕೂಡ ಇರಲಿಲ್ಲ ಅವಾಗ. 100ಕ್ಕೆ 100 ನನ್ನ ನಂಬಿಕೆ. ಹೌದು, ಗ್ಯಾರಂಟಿ. ಇವತ್ತು ಕೂಡ ನಾನು ಆ ತಾಯಿನ ನೆನೆಸ್ಕೊಂಡು ನನ್ನ ಮನೋಭಿಪ್ರಾಯಗಳನ್ನು ಅವಳದ ಪಾದಕ್ಕೆ ಅದೃಷ್ಟಿ ಮನಸ್ಸು ಮಾಡಿದ್ರೆ ಅವಳನ್ನ ನಾನು ನೋಡ್ತೀನಿ ಅಂದರೆ ಕನಸಿನ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊತಾಳೆ. ಅದು ಭಾವನೆಯಲ್ಲಿ ಅದು ಯಾವ ರೂಪದಲ್ಲಿ ನಾನು ಕಂಡೆ ಅಂದರೆ ಅದು ಮುಂದೆ ನನಗೇನು ಆಗ್ಬೋದು ಅನ್ನೋ ಅನುಭವ ನನಗೆ ತೋರಿಸುತ್ತೆ. ಇನ್ನು ಇಂಜಿನಿಯರ್ ಬಸವರಾಜಯ್ಯನವರಿಗೆ ಮಂದಿರಕ್ಕಾಗಿ ಆಯ ನೋಡಲು, ಅಡಿಪಾಯವನ್ನ ಹಾಕಲು ಮನವಿ ಮಾಡಿದ್ದಾದ್ರೂ ಯಾರು ಅಂದ್ರೆ ಜೀವನದಲ್ಲಿ ಚಿತ್ರ ವಿಚಿತ್ರಗಳನ್ನ ಕಾಣಲು ನಿಂತ ಗಂಗರಾಜು ಸ್ವಾಮಿ. ಒಂದು ಕಾಲದಲ್ಲಿ ಚೆನ್ನಾಗಿದ್ದ, ಆನಂತರ ಎಲ್ಲವನ್ನ ಕಳೆದುಕೊಂಡು ಅನ್ಯ ಗ್ರಾಮಕ್ಕೆ ಹೋಗಿ ಕೂಲಿ ಮಾಡಿ ಜೀವನ ಸಾಗಿಸಲು ನಿಂತ ಗಂಗರಾಜು ಸ್ವಾಮಿಯವರಿಗೆ 8ನೇ ತರಗತಿಯವರೆಗೆ ಮಾತ್ರ ಓದಲು ಸಾಧ್ಯವಾಯಿತು. ಇಡೀ ಮನೆ ಜವಾಬ್ದಾರಿ ಇವರ ಮೇಲೆ ಬಿತ್ತು. ನಾನು ಯಾವ ಸಿಕ್ಕರೆ ಅದಕ್ಕೆ ಹೋಗ್ತಾ ಇದ್ದೆ. ಯಾವುದಾದ್ರೂ ಸಿಗಲಿ, ಅದು ಕೂಲಿ ಕೆಲಸ ಆದರೂ ಸರಿ, ಸೆತ್ತೆ ಹೊಡೆಯೋದಾದರೂ ಸರಿ, ಇಂಥದ್ದು ಮಾಡಿಲ್ಲ ಅಂತ ಇಲ್ಲ. ಪ್ರತಿಯೊಂದು ನಾನು ಮಾಡಿದ್ದೀನಿ. ಬಾತ್ರೂಮ್ ಕೂಡ ತೊಳೆದಿದ್ದೀನಿ ನಾನು. ಅಂಥ ಕಷ್ಟ ಬರೀ 350 ರೂಪಾಯಿ ನಾನು ಫಸ್ಟು ಒಂದು ತಿಂಗಳ ಸಂಬಳ. ನಾವು ಆ ಟೈಮಲ್ಲಿ ಯಾರು ಕೆಲಸ ಕೊಟ್ಟರು ನಾವು ಮಾಡಬೇಕು. ಅದೇ ಒಟ್ಟು ಮನೆ ಸಂಸಾರ ನಡಿಬೇಕು. ಆ ಥರದ ಸಂದರ್ಭ ನಮಗೆ, ಸಂದಿಗ್ಧ ಪರಿಸ್ಥಿತಿ ಅಂತಾರಲ್ಲ ಹಾಗೆ. ದೊಡ್ಡ ಕುಟುಂಬ, ಕಡು ಕಷ್ಟ, ಊಟಕ್ಕೂ ಸಮಸ್ಯೆ, ದೇವರು ನೀನು ಇದ್ದೀಯಾ ಅಥವಾ ಇಲ್ಲವಾ, ನಮ್ಮನ್ನ ಸಲಹು ಅಥವಾ ಇಲ್ಲವಾಗಿಸೆಂಬ ನೋವಿನ ಮಾತುಗಳು. ಅಂತಹ ನೋವಿನಲ್ಲೂ ಜೀವನ ಸಾಗಿಸುತ್ತಿದ್ದ ಅವರಿಗೆ ಮತ್ತಷ್ಟು ವಿಚಿತ್ರ ಆವರಿಸಿತು. ಆ ವಿಚಿತ್ರವೇ ಇಡೀ ದೇಹ ಭಾರವಾಗಿ ಬಿಡುವುದು, ಎಲೆಕ್ಟ್ರಿಕ್ ಶಾಕ್ ಹೊಡೆದಂತಹ ಅನುಭವವಾಗುವುದು. ನೋವಿನ ಜೊತೆಗೆ ಮತ್ತಷ್ಟು ನೋವು ನೀಡುತ್ತಿದ್ದೀಯಾ ಅಂತ ದೇವರನ್ನ ಬೈದುಕೊಳ್ಳುವ ಸ್ಥಿತಿ. ಅಂತಹ ಸ್ಥಿತಿಯ ನಡುವೆ ಆರಂಭವಾಯಿತು ನೆರಳಿನ ರೂಪದಲ್ಲಿ ಹಿಂಬಾಲಿಸುವ ಆ ಮಹಿಳೆಯ ವಿಚಿತ್ರತೆ. ಅಂತಹ ವಿಚಿತ್ರದ ಜೊತೆಗೆ ಮತ್ತಲವು ವಿಚಿತ್ರಗಳು ಗಂಗರಾಜು ಸ್ವಾಮಿಯನ್ನ ಆವರಿಸಲು ನಿಂತವು. ಆ ವಿಚಿತ್ರವೇ ಗಂಟೆಯ ಶಬ್ದ ಕೇಳಿದೊಡನೆ ಗಂಗರಾಜು ಸ್ವಾಮಿಯವರು ಪ್ರಜ್ಞೆ ತಪ್ಪುವುದು. ಇನ್ನು ಇವರ ತಾಯಿಯವರು ಎಷ್ಟೇ ಕಷ್ಟ ಆದರೂ ತಾವು ಭಕ್ತಿಯಿಂದ ಪೂಜಿಸುತ್ತಿದ್ದ ಆ ಮಾತೆಯನ್ನ, ಮಗನನ್ನ ಆವರಿಸಿರುವ ವಿಚಿತ್ರತೆಗೆ ಕಾರಣ ಏನೆಂಬುದು ತಿಳಿಯುವಂತಾಗಬೇಕೆಂದು ಬೇಡಿದ ದಿನ ಗಂಗರಾಜು ಅವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ 3 ಶಕ್ತಿಗಳು ಒಂದಾಗುವಂತಹ ದೃಶ್ಯವು ಕಾಣಿಸಿಕೊಂಡಿತ್ತು. ಅದಾದಮೇಲೆ ಈ ಅನುಭವಕ್ಕೆ ಬಂದಿದ್ದು ಆದಮೇಲೆ ಎಲ್ಲೂ ನಮ್ಗೆ ಅದ್ರ ಬಗ್ಗೆ ಸುಳಿವು ಸಿಗಲಿಲ್ಲ. ಅದಾದ ನಂತರ ಒಂದಿನ ಕನಸು ಬಂತು ನನಗೆ. ಕನಸಲ್ಲಿ 3 ರೂಪ. ಒಬ್ಬರು ಬೆಳ್ಳಗಿದ್ದಾರೆ, ಅಂದರೆ ದೇವಿ ರೂಪನೇ. ಒಬ್ಬರು ಬೆಳ್ಳಗಿದ್ದಾರೆ, ಇನ್ನೊಬ್ಬರು ಕಪ್ಪಗಿದ್ದಾರೆ, ಒಬ್ಬರು ಏನಂತಾರೆ ನೀಲಿ ಬಣ್ಣ ಥರ ಮುಖ.
ಇವ್ರು 3 ಜನ ಒಂದೇ ಕಡೆ ನಿಂತ್ಕೊಂಡು ಎಲ್ಲೋ ನನಗೆ ಆಶೀರ್ವಾದ ಮಾಡ್ತಾ ಇರೋ ಥರ ನನಗೆ ಕಾಣಿಸ್ತು. ಅದು ಯಾವ ಜಾಗ ಅಂತ ಗೊತ್ತಿಲ್ಲ ನನಗೆ. ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನಿಸ್ತು. ಅವರಿಬ್ಬರು ಕೂಡ ಒಬ್ಬರಲ್ಲೇ ಬಂದು ನಿಂತ್ಕೊಂಡಂಗೆ ನನಗೆ ಕಾಣಿಸ್ತು ಒಂದು ದಿನ. ಆ 3 ಶಕ್ತಿನೂ ಒಂದೇದರಲ್ಲೇ ಬಂದು ನಿಂತ್ಕೊಳ್ಳೋ ಥರ ಕನಸಲ್ಲಿ ಕಾಣಿಸ್ತು ನನಗೆ. ಮಾರನೇ ದಿನ ಗಂಗರಾಜು ಸ್ವಾಮಿಯವರ ತಾಯಿಯವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಮಹಿಳೆ ಯಾರೆಂಬುದು ತಿಳಿದು ಬಿಟ್ಟಿದ್ದು. ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆಂದು ಹೇಳಿದ್ದು, ಇನ್ನು ನೀವು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ವಾಗ್ದಾನ ಮಾಡಿದ್ದು, ಕಷ್ಟವೆಂದು ಬರುವ ಜನರ ಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಹೇಳಿದ್ದು. ಇನ್ನು ಗಂಗರಾಜು ಸ್ವಾಮಿಯವರಿಗೆ ಮಾತನ್ನ ಕೊಟ್ಟಂತಹ, ಇದೀಗ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಮಹಿಳೆಯಾದರೂ ಯಾರು ಅಂದ್ರೆ, ಗಂಗರಾಜು ಸ್ವಾಮಿಯವರ ತಾಯಿಯವರು ಭಕ್ತಿಯಿಂದ ಆರಾಧಿಸುತ್ತಿದ್ದ ಆ ಶಕ್ತಿ ಮಾತೆ. ಕೆಲವರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು, ಕೆಲವರಿಗೆ ಕನಸಲ್ಲಿ ಕಾಣಿಸಿಕೊಂಡು, ತನ್ನ ಬಳಿ ಬರುವ ಭಕ್ತರ ಜೀವನದಲ್ಲಿ ಊಹೆಗೂ ಮೀರಿದ ಚಿಕಿತಗಳನ್ನ ಎದುರಾಗಿಸುತ್ತಿರುವ ಆ ಶಕ್ತಿ ಮಾತೆಯಾದರೂ ಯಾರು? ಆ ಮಂದಿರ ಇರೋದೆಲ್ಲಿ? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಮತ್ತು ನಿಗೂಢವಾಗಿರುವ ವಿಷಯದ ಆಳಕ್ಕೆ ಇಳಿತಾ ಇದ್ದೀವಿ. ನಮ್ಮ ಉದ್ದೇಶ ಲಭ್ಯವಿರುವ ಮೂಲಗಳನ್ನು ಹೆಕ್ಕಿ ತೆಗೆದು ಅದರಲ್ಲಿರುವ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡೋದು. ಹೌದು, ಖಂಡಿತ ಇದು ಮಾಮೂಲಿ ವಿಷಯ ಅಂತೂ ಅಲ್ಲ. ಇದು 3 ಬೇರೆ ಬೇರೆ ಹಿನ್ನೆಲೆಯ ವ್ಯಕ್ತಿಗಳ, ಅಂದರೆ ತೀರ ವಿಭಿನ್ನವಾಗಿರುವ ವ್ಯಕ್ತಿಗಳ ಜೀವನದಲ್ಲಿ ನಡೆದ ಅನುಭವಗಳ ಬಗ್ಗೆ ಇದೆ. ನಿಜ. ಆ 3 ಹಿನ್ನೆಲೆಗಳು ಎಷ್ಟು ಭಿನ್ನವಾಗಿದೆ ಅಂದ್ರೆ, ಒಂದು ಕಡೆ ತರ್ಕಬದ್ಧವಾದ ವಿಜ್ಞಾನ, ಇನ್ನೊಂದು ಕಡೆ ಊಟಕ್ಕೂ ಗದಿ ಇಲ್ಲದ ಕಡು ಕಷ್ಟದ ಬದುಕು, ಮತ್ತೊಂದು ಕಡೆ ಸಂಪತ್ತಿನ ತುತ್ತ ತುದಿಯಲ್ಲಿರುವ ಜೀವನ. ಮತ್ತು ಈ 3 ಜೀವನಗಳು ಒಂದು ಕಸದ ತಿಪ್ಪೆಯ, ಹೌದು ಕಾಸಿನ ತಿಪ್ಪೆ ಅಂತ ಕರೀತಾರೆ, ಆ ಜಾಗದಲ್ಲಿ ಹೇಗೆ ಒಂದಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಇಂದಿನ ನಮ್ಮ ಮಿಷನ್. ನಾವು ಇಲ್ಲಿ ಯಾವುದೇ ನಿರ್ದಿಷ್ಟ ನಂಬಿಕೆಯ ಪರವಹಿಸ್ತಾ ಇಲ್ಲ. ಮೂಲವಾಹಿನಿಯಲ್ಲಿರುವ ಘಟನೆಗಳನ್ನ ವಿಜ್ಞಾನ ಮತ್ತು ಮನಃಶಾಸ್ತ್ರದ ಒರೆಗಲ್ಲಿಗೆ ಹಚ್ಚಿ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸರಿ, ಹಾಗಾದರೆ ಈ ಕಥೆಯ ಮೊದಲ ವಿರೋಧಾಭಾಸದಿಂದಲೇ ಶುರು ಮಾಡೋಣ. DK ಬಸವರಾಜಯ್ಯ ಅನ್ನೋ ಹಿರಿಯ ಸಿವಿಲ್ ಇಂಜಿನಿಯರ್ ಅವರ ಕಥೆ. ಇವರು ತಮ್ಮ ಇಡೀ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮತ್ತು ಕಟ್ಟಡಗಳಿಗೆ ಸ್ಕೆಚ್ ಹಾಕಿದವರು, ವಿಜ್ಞಾನವನ್ನು ಮಾತ್ರ ನಂಬುವವರು. ಈ ವಿರೋಧಾಭಾಸವೇ ಈ ಇಡೀ ಘಟನೆಯ ಅತ್ಯಂತ ಆಕರ್ಷಕ ಕೇಂದ್ರಬಿಂದು. ಭೌತಶಾಸ್ತ್ರ ಮತ್ತು ಗಣಿತದ ನಿಖರತೆಯ ಆಧಾರದ ಮೇಲೆ ಕೆಲಸ ಮಾಡಿದ ವ್ಯಕ್ತಿ ಇವರು. ಇವರ ಹತ್ರ ಇಬ್ಬರು ಬಂದು ಒಂದು ಪುಟ್ಟ ಮಂದಿರ ಕಟ್ಟಲು ಆಯ್ಮ ಹಾಕಿಕೊಡಿ ಅಂದ್ರೆ ಅಡಿಪಾಯ ಹಾಕಿಕೊಡಿ ಅಂತ ಕೇಳ್ತಾರೆ. ಆಮೇಲೆ ಅವರು ಜಾಗ ನೋಡಲು ಹೋದಾಗ ಅದು ಒಂದು ಊರಿನ ಕಸ ಸುರಿಯೋ ಜಾಗ ಅಂತ ಗೊತ್ತಾಗುತ್ತೆ. ಹೌದು, ಕಾಸಿನ ತಿಪ್ಪೆ. 3 ದಶಕಗಳ ಕಾಲ ವೈಜ್ಞಾನಿಕ ತಳಹದಿಯ ಮೇಲೆ ಬದುಕಿದ ಮೆದುಳಿಗೆ ಒಂದು ಕಸದ ತಿಪ್ಪೆಯನ್ನ ಪವಿತ್ರ ಸ್ಥಳ ಅಂತ ಒಪ್ಕೊಳ್ಳಕ್ ಸಾಧ್ಯನೇ ಆಗಲ್ಲ. ಖಂಡಿತ ಆಗಲ್ಲ. ಸಹಜವಾಗಿ ಅವರ ಅಸಹ್ಯ ಪಟ್ಕೊಂಡು ಇದು ಗುಡಿ ಕಟ್ಟೋಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ವಾಪಸ್ ಬರ್ತಾರೆ. ತರ್ಕವನ್ನ ಮಾತ್ರ ನಂಬುವ ಇಂಜಿನಿಯರ್ಗೆ ಅದು ಅಸಹ್ಯ ತರಿಸೋದು ತೀರ ಸಹಜ. ಅದು ಮಾನವನ ಅರಿವಿನ ಅಂದ್ರೆ ಕಾಗ್ನಿಟಿವ್ ಪ್ರತಿಕ್ರಿಯೆ. ಆದರೆ ಅಂದೇ ರಾತ್ರಿ ಒಂದು ಘಟನೆ ನಡೆಯುತ್ತೆ ಅಂತ ಮೂಲವಾಹಿನಿ ವಿವರಿಸ್ತೆ. ಅವರ ಕನಸಿನಲ್ಲಿ ಓರ್ವ ಮಹಿಳೆ ಬಂದು, ನೀನು ನೋಡಿದ್ದು ತಿಪ್ಪೆ ಅಲ್ಲ ಕಣೋ, ನಾನಿಲ್ಲಿದ್ದೇನೆ, ನೀನು ನಿನ್ನ ಕೆಲಸ ಮಾಡು, ಕೈ ಮೇಲೆ ಕೈ ಹೊಡೆದಾಗ ನೀಡ್ತೀನಿ, ಬಾಯಿನಲ್ಲಿ ಮಾತಾಡುವಲ್ಲಿ ನಾನು ಮಾತಾಡ್ತೀನಿ ಅಂತ ಆದೇಶ ಕೊಡ್ತಾಳೆ. ಮತ್ತು ಆ ಒಂದು ಕನಸಿನ ಆಧಾರದ ಮೇಲೆ ಬಸವರಾಜಯ್ಯನವರು ತಮ್ಮ ನಿರ್ಧಾರವನ್ನೇ ಬದಲಾಯಿಸ್ತಾರೆ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ತರ್ಕವನ್ನೇ ಉಸಿರಾಗಿಸಿಕೊಂಡಿದ್ದ ವ್ಯಕ್ತಿ ಕೇವಲ ಒಂದು ಕನಸಿಗೆ ತಮ್ಮ ವೃತ್ತಿಪರ ನಂಬಿಕೆಗಳನ್ನೇ ಬದಿಗಿಡೋದು ಹೇಗೆ ಸಾಧ್ಯ? ಇಲ್ಲಿ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ನಾವಿದನ್ನ 2 ದೃಷ್ಟಿಕೋನಗಳಿಂದ ನೋಡಬಹುದು. ಮೊದಲನೇದು ಆಧ್ಯಾತ್ಮಿಕ ದೃಷ್ಟಿಕೋನ. ಮೂಲವಾಹಿನಿಯು ಇದನ್ನ ದೈವಿಕ ಶಕ್ತಿಯ ನೇರ ಸಂವಹನ ಅಂತಲೇ ಹೇಳುತ್ತೆ. ಮತ್ತೊಂದು ಮನಃಶಾಸ್ತ್ರೀಯ ಆಯಾಮ ಅಲ್ವಾ? ನಿಖರವಾಗಿ ಬಸವರಾಜಯ್ಯನವರಂತಹ ತರ್ಕಬದ್ಧ ವ್ಯಕ್ತಿಗಳು
ಯಾವುದಾದ್ರೂ ಒಂದು ಧಾರ್ಮಿಕ ವಿನಂತಿಯನ್ನ ನೇರವಾಗಿ ತಿರಸ್ಕರಿಸಿದಾಗ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಂದರೆ ಉಪಪ್ರಜ್ಞೆಯಲ್ಲಿ ಒಂದು ಸಣ್ಣ ಅಪರಾಧಿ ಮನೋಭಾವ ಹುಟ್ಟುವ ಸಾಧ್ಯತೆ ಇರುತ್ತೆ. ಒಂಥರ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತಾರಲ್ಲ ಹಾಗೆ. ಹೌದು. ಆ ಅಸಹಪಟ್ಟು ಬಂದ ಜಾಗದ ಆಲೋಚನೆಗಳೇ ರಾತ್ರಿ ಕನಸಿನಲ್ಲಿ ದೈವಿಕ ಆದೇಶದ ರೂಪದಲ್ಲಿ ಪ್ರಕಟವಾಗಿರಬಹುದು. ಮನುಷ್ಯನ ಮೆದುಳು ತನ್ನ ಸಂಘರ್ಷಗಳನ್ನು ಪರಿಹರಿಸಿಕೊಳ್ಳೋಕೆ ಇಂತಹ ಪ್ರಬಲ ದೃಶ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಕಥೆಯ ಪರಾಕಾಷ್ಠೆಯಲ್ಲೇ ಇರೋದು. ಮಂದಿರದ ಗರ್ಭಗುಡಿಯ ಕೆಲಸ ನಡೆಯುವಾಗ ಬಸವರಾಜಯ್ಯನವರಿಗೆ ಆ ಶಕ್ತಿ ಮಾತೆಯು ಪ್ರತ್ಯಕ್ಷವಾಗಿ ಕಾಲ್ ಹಾಕೊಂಡು ಕುಳಿತ ರೂಪದಲ್ಲಿ ದರ್ಶನ ಕೊಡ್ತಾಳೆ. ಮತ್ತು ಅಲ್ಲಿಗೆ ಆ ಎಂಜಿನಿಯರ್ ಸಂಪೂರ್ಣವಾಗಿ ಭಕ್ತರಾಗಿ ಬದಲಾಗ್ತಾರೆ. ವಿಜ್ಞಾನ ಮತ್ತು ನಂಬಿಕೆಯ ನಡುವಿನ ಗೋಡೆ ಅಲ್ಲಿ ಒಡೆದೋಗುತ್ತೆ. ನಿಜಕ್ಕೂ ರೋಮಾಂಚಕಾರಿಯಾದ ತಿರುವು ಇದು. ಸರಿ, ಈಗ ನಾವು ಎರಡನೇ ಪ್ರಮುಖ ಘಟ್ಟಕ್ಕೆ ಬರೋಣ. ಆ ಇಂಜಿನಿಯರ್ ಅವರನ್ನ ಆ ಕಸದ ಪಿಪ್ಪೆ ಹತ್ತಿರ ಕರೆದುಕೊಂಡು ಬಂದ ವ್ಯಕ್ತಿ ಯಾರು? ಅವರೇ ಗಂಗರಾಜು ಸ್ವಾಮಿ. ಇವರ ಕಥೆ ಈ ಇಡೀ ನಿಗೂಢತೆಯ ಮೂಲ. ಬಸವರಾಜಯ್ಯನವರದು ತರ್ಕದ ಜಗತ್ತಾಗಿದ್ರೆ ಗಂಗರಾಜು ಅವರದು ಬದುಕಿನ ಕಡು ಕಷ್ಟದ ಜಗತ್ತು. 8ನೇ ತರಗತಿಗೆ ಶಾಲೆ ಬಿಟ್ಟವರು, ಕೇವಲ 350 ರೂಪಾಯಿ ಸಂಬಳಕ್ಕೆ ಬಾತ್ರೂಮ್ ತೊಳೆಯುವ ಕೆಲಸ ಮಾಡಿದವರವರು. ಊಟಕ್ಕೂ ಪರದಾಡುವಂತಹ ಸ್ಥಿತಿ ಅದು. ಹೌದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ದೇವರು ನೀನಿದ್ಯಾ ಇಲ್ವಾ, ನಮ್ಮನ್ನು ಸಲಹುತ್ಯಾ ಇಲ್ವಾ ಅಂತ ದೇವರಿಗೆ ಬೈದುಕೊಳ್ಳುವಂತಹ ಹತಾಶ ಸ್ಥಿತಿಯಲ್ಲಿದ್ದರು. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ. ಯಾಕಂದ್ರೆ ಈ ಸಂದಿಗ್ಧತೆಯಲ್ಲಿ ಅವರಿಗೆ ವಿಚಿತ್ರ ಅನುಭವಗಳು ಶುರುವಾಗುತ್ತೆ. ಹೌದು. ಮೂಲ ವಾಹಿನಿ ಆ ಅನುಭವಗಳನ್ನ ಬಹಳ ವಿವರವಾಗಿ ಹೇಳುತ್ತೆ. ರಾತ್ರಿ 7-7:30 ಸುಮಾರಿಗೆ ಕತ್ಲಲ್ಲಿ ಕೆಲಸ ಮುಗಿಸಿ ಬರುವಾಗ ಅವ್ರ ಹಿಂದೆ ಯಾರೋ ಚಪ್ಪಲಿ ಹಾಕ್ಕೊಂಡು ಹೆಜ್ಜೆ ಹಾಕ್ತಾ ಹಿಂಬಾಲಿಸಿದ ಅನುಭವ ಅವರಿಗಾಗುತ್ತೆ. ಆದರೆ ಹಿಂತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಖಂಡಿತ ಯಾರೂ ಇರಲ್ಲ. ಆಮೇಲೆ ಹುಣ್ಣಿಮೆಯ ಬೆದಿಂಗಳ ರಾತ್ರಿಯಲ್ಲಿ ತಮ್ಮ ನೆರಳಿನ ಹಿಂದೆಯೇ ಸೀರೆ ಉಟ್ಟು ಹೂ ಮುಡಿದು ಕೂದಲು ಹಾರಾಡ್ತಿರುವ ಮಹಿಳೆಯೊಬ್ಬಳ ನೆರಳು ಸ್ಪಷ್ಟವಾಗಿ ಹಿಂಬಾಲಿಸೋದನ್ನು ಅವರು ನೋಡ್ತಾರೆ. ಇಷ್ಟೇ ಅಲ್ಲ, ದೇಹ ವಿಪರೀತ ಭಾರ ಆಗೋದು, ಇದ್ದಕ್ಕಿದ್ದಂತೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂತಾಗೋದು ಮತ್ತು ದೇವಸ್ಥಾನದ ಗಂಟೆ ಶಬ್ದ ಕೇಳಿದರೆ ಪ್ರಜ್ಞೆ ತಪ್ಪಿ ಬೀಳೋದು, ಇಂತಹ ದೈಹಿಕ ಬದಲಾವಣೆಗಳು ಆಗುತ್ತೆ. ದೈಹಿಕವಾಗಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದು ಕೇವಲ ಭ್ರಮೆ ಆಗಿರೋಕೆ ಸಾಧ್ಯವಿಲ್ಲ ಅಲ್ವಾ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ವಿಜ್ಞಾನದ ನೆಲೆಯಲ್ಲಿ ಮನುಷ್ಯನ ಮೇಲೆ ವಿಪರೀತ ಮಾನಸಿಕ ಒತ್ತಡ, ದೈಹಿಕ ಬಳಲಿಕೆ ಮತ್ತು ಆಳವಾದ ಹತಾಶೆ ಒಟ್ಟಿಗ ದಾಳಿ ಮಾಡಿದಾಗ ಮೆದುಳು ಹೀಗೆ ಪ್ರತಿಕ್ರಿಯೆ ನೀಡುತ್ತೆ. ಮನಃಶಾಸ್ತ್ರದಲ್ಲಿ ಇದನ್ನ ಸೈಕೋಸೊಮ್ಯಾಟಿಕ್ ಲಕ್ಷಣಗಳು ಅಂತ ಕರೀತಾರೆ. ಅಂದ್ರೆ ಆ ಕಡು ಬಡತನ, ಪೌಷ್ಟಿಕಾಂಶದ ಕೊರತೆ ಇವೆಲ್ಲವೂ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ನರಮಂಡಲ ಸಂಪೂರ್ಣ ಹದಗೆಟ್ಟಿರುತ್ತೆ. ಕತ್ತಲಲ್ಲಿ ನಡೆಯುವಾಗ ಸೆನ್ಸರಿ ಡಿಪ್ರೈವೇಶನ್ ಅಂದ್ರೆ ಸಂವೇದನಾ ಅಭಾವ ಉಂಟಾದಾಗ ದಣಿದಿರುವ ಮೆದುಳು ಶಬ್ದಗಳನ್ನ ಮತ್ತು ನೆರಳುಗಳನ್ನ ಭ್ರಮೆಯಾಗಿ ಪರಿವರ್ತಿಸುತ್ತೆ. ಆಡಿಯೋ ಮತ್ತು ವಿಜುವಲ್ ಹ್ಯಾಲುಸಿನೇಷನ್ ಅಂತಾರಲ್ಲ ಅದು. ಹೌದು. ಇನ್ನು ಆ ಘಂಟೆ ಶಬ್ದಕ್ಕೆ ಪ್ರಜ್ಞೆ ತಪ್ಪುವ ವಿಚಾರ ತಗೊಂಡ್ರೆ ಪ್ಯಾನಿಕ್ ಡಿಸಾರ್ಡರ್ ಇರೋರಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಶಬ್ದ ಟ್ರಿಗರ್ ಆಗಿ ಕೆಲಸ ಮಾಡುತ್ತೆ. ಅದು ಮೆದುಳಿಗೆ ಅತಿಯಾದ ಸೂಚನೆಗಳನ್ನು ಕಳಿಸಿದಾಗ ನರಮಂಡಲ ತಡೆದುಕೊಳ್ಳಲಾಗದೆ ಮನುಷ್ಯ ಪ್ರಜ್ಞೆ ತಪ್ಪುತ್ತಾನೆ. ಆದರೆ ಲಕ್ಷಾಂತರ ಜನರು ಇದನ್ನ ನೈಜ ಆಧ್ಯಾತ್ಮಿಕ ಅನುಭವ ಅಂತ ದೃಢವಾಗಿ ನಂಬುತ್ತಾರೆ ಅನ್ನೋದನ್ನ ನಾವು ಅಲ್ಲಗಡೆಯುವಂತಿಲ್ಲ. ಖಂಡಿತ. ಗಂಗರಾಜು ಅವರ ತಾಯಿ ಪ್ರಾರ್ಥನೆ ಮಾಡಿದಾಗ ಅವರ ಕನಸಿನಲ್ಲಿ ಬೆಳ್ಳಗಿರುವ, ಕಪ್ಪಗಿರುವ ಮತ್ತು ಲಿಲಿ ಬಣ್ಣದ 3 ದೇವಿಯರ ರೂಪಗಳು ಒಟ್ಟಿಗೆ ಸೇರಿ ಆಶೀರ್ವಾದ ಮಾಡಿದ ದೃಶ್ಯ ಬರುತ್ತೆ. ಮತ್ತು ಆ ತಾಯಿಗೆ ಆ ಶಕ್ತಿ ಮಾತೆಯೇ ನಾನು ಸದಾ ನಿಮ್ಮೊಂದಿಗಿರ್ತೀನಿ, ಜನರ ಕಷ್ಟ ಪರಿಹರಿಸ್ತೀನಿ ಅಂತ ಅಭಯ ನೀಡ್ತಾಳೆ. ಈ ನಂಬಿಕೆಯೇ ಗಂಗರಾಜು ಅವರನ್ನ ಆ ತಿಪ್ಪೆಯ ಜಾಗದಲ್ಲಿ ಮಂದಿರ ಸ್ಥಾಪಿಸಲು ಪ್ರೇರೇಪಿಸಿದ್ದು. ಹತಾಶೆಯಲ್ಲಿದ್ದ ಮನುಷ್ಯನಿಗೆ ಒಂದು ಅಗೋಚರ ಶಕ್ತಿ ಆಶ್ರಯಾಗಿ ನಿಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಈಗ ಈ ಕಥೆಯಲ್ಲಿ ಬರುವ ಮತ್ತೊಂದು ತೀರ ವಿರುದ್ಧವಾದ ಅಂದ್ರೆ ಕಂಪ್ಲೀಟ್ ಆಪೋಸಿಟ್ ಆಗಿರೋ ಆಯಾಮವನ್ನ ಗಮನಿಸೋಣ. ಈ 3ನೇ ವ್ಯಕ್ತಿ ಉದ್ಯಮಿ ರೇಣುಕೇಶ್. ಇವರ ಹಿನ್ನೆಲೆ ಹಿಂದಿನ 2 ಕಥೆಗಳಿಗಿಂತ ಸಂಪೂರ್ಣ ಬೇರೆ. ಹೌದು. ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವ್ಯವಹಾರ, ನಾಗರಭಾವಿಯಲ್ಲಿ 3 ದೊಡ್ಡ ಶೋರೂಮ್ಗಳು, ಕೋಟಿಗಟ್ಟಲೆ ವ್ಯವಹಾರ ಮತ್ತು 500ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿರುವ ಮಾಲೀಕ ಅವರು. ಅಂದ್ಹಾಗೆ ಇವರ ಪತ್ನಿ ಸಿಲ್ಲಿಲಲ್ಲಿ ಖ್ಯಾತಿಯ ನಟಿ ಮಂಜು ಭಾಷಿಣಿ ಅವರು. ಅಂದ್ರೆ ಕೈತುಂಬ ಸಂಪತ್ತು, ಸಮಾಜದಲ್ಲಿ ಘನತೆ ಎಲ್ಲವೂ ಇರುವ ಪರಿಪೂರ್ಣ ಜೀವನ ಅವರದು. ಆದರೆ ಎಲ್ಲವೂ ಚೆನ್ನಾಗಿದ್ರು ರೇಣುಕೇಶ್ ಅವರಿಗೆ ಇದ್ದಕ್ಕಿದ್ದಂತೆ ವಿಚಿತ್ರ ಖಿನ್ನತೆ ಆವರಿಸಿಕೊಳ್ಳುತ್ತೆ. 6 ತಿಂಗಳ ಕಾಲ ಹಾಸಿಗೆಯಿಂದ ಏಳಲಾಗದ ಸ್ಥಿತಿ.
ರಾತ್ರಿ 10ಕ್ಕೆ ಮಲಗಿದ್ರೂ ಮಧ್ಯರಾತ್ರಿ ಎಚ್ಚರಾಗಿ ಮೈಬೆವರಿ, ವಿಪರೀತ ಒದ್ದಾಟ ಮತ್ತು ವಿವರಿಸಲಾಗದ ಆತಂಕ ಶುರುವಾಗುತ್ತೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೌದು, ಎಲ್ಲವೂ ಇರುವ ಮನುಷ್ಯನಿಗೆ ಹೀಗೇಕೆ ಆಯಿತು? ಇದರ ಅರ್ಥವೇನು? ಯಶಸ್ಸಿನ ಉತ್ತುಂಗದಲ್ಲಿರುವಾಗ ಎದುರಾಗುವ ಮಾನಸಿಕ ಕುಸಿತ ಇದು. ಬೃಹತ್ ಉದ್ಯಮ ಮುನ್ನಡೆಸುವಾಗ ಉಂಟಾಗುವ ಅಗಾಧವಾದ ಮಾನಸಿಕ ಒತ್ತಡ, ಎಕ್ಸಿಕ್ಯೂಟಿವ್ ಬರ್ನ್ಔಟ್ ಮತ್ತು ಕ್ಲಿನಿಕಲ್ ಡಿಪ್ರೆಷನ್ ಇಂತಹ ಲಕ್ಷಣಗಳನ್ನ ಸೃಷ್ಟಿಸುತ್ತೆ. ಆ ಮಧ್ಯರಾತ್ರಿ ಎಚ್ಚರಗೊಂಡು ಬೆವರುವುದು ಪ್ಯಾನಿಕ್ ಅಟ್ಯಾಕ್ ಅಲ್ವಾ? ಹೌದು, ಖಂಡಿತ. ಮೆದುಳಿನ ನ್ಯೂರೋಕೆಮಿಸ್ಟ್ರಿ ಒತ್ತಡದಿಂದ ಏರುಪೇರಾದಾಗ ಎಷ್ಟೇ ಸಂಪತ್ತಿದ್ರೂ ಅದು ಶೂನ್ಯವಾಗಿ ಕಾಣುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಪತ್ನಿಯ ಸ್ನೇಹಿತೆ ವೇದ ಅವರ ಸಲಹೆಯಂತೆ ಅವರು ಅದೇ ಕಸದ ತಿಪ್ಪೆಯಲ್ಲಿ ನಿರ್ಮಾಣವಾದ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲಿ ಅವರಿಗೊಂದು ಆಘಾತಕಾರಿ ವಿಚಾರ ತಿಳಿಯುತ್ತೆ. ತಮಗೆ ಹತ್ತಿರದವರಿಂದಲೇ, ಸಹಾಯ ಪಡೆದವರಿಂದಲೇ ಕ್ಷುದ್ರ ಪ್ರಯೋಗ ಅಂದ್ರೆ ಮಾಟ ಮಂತ್ರ ಆಗಿದೆ ಅಂತ. ಇಲ್ಲಿ ಮಾಟ ಮಂತ್ರದ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ 2 ಗುಂಪುಗಳಿವೆ ಅಲ್ವಾ? ಒಂದು, ಇದನ್ನು ಸಂಪೂರ್ಣವಾಗಿ ನಂಬೋರು, ಮತ್ತೊಂದು ಮೂಢನಂಬಿಕೆ ಅಂತ ತಳ್ಳಿ ಹಾಕೋರು. ಆದರೆ ನಮಗೆ ಆಪ್ತರಾದವರೇ ಇಂಥ ಪ್ರಯೋಗ ಮಾಡಿದ್ದಾರೆ ಅಂತ ತಿಳಿದಾಗ ಮನುಷ್ಯ ಮಾನಸಿಕವಾಗಿ ಇನ್ನಷ್ಟು ಕುಸಿದೋಗ್ತಾನೆ. ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನ ನೋಸಿಬೋ ಎಫೆಕ್ಟ್ ಅಂತ ಕರೀತಾರೆ. ನೋಸಿಬೋ ಎಫೆಕ್ಟ್ ಅಂದ್ರೆ ಪ್ಲಾಸಿಬೋ ಎಫೆಕ್ಟ್ನ ವಿರುದ್ಧವಾಗಿರೋದ? ಹೌದು. ಪ್ಲಾಸಿಬೋ ಒಂದು ಸಕಾರಾತ್ಮಕ ನಂಬಿಕೆಯಿಂದ ಕಾಯಿಲೆ ವಾಸಿ ಮಾಡಿದ್ರೆ, ನೊಸಿಬೋ ಎಫೆಕ್ಟ್ ತಮಗೆ ಯಾರೋ ಕೇಡು ಬಗೆದಿದ್ದಾರೆ ಅಂತ ಉಪಪ್ರಜ್ಞೆ ಒಮ್ಮೆ ನಂಬಿದ್ರೆ ಸಾಕು, ಆ ಭಯವೇ ನರಮಂಡಲವನ್ನ ನಾಶ ಮಾಡಲು ಶುರು ಮಾಡುತ್ತೆ. ಮೆದುಳು ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಅಂತ ಓದಿದ್ದೀನಿ. ನಿಖರವಾಗಿ. ಇದರಿಂದ ರೋಗ ನಿರೋಧಕ ಶಕ್ತಿ ಕುಸಿಯುತ್ತೆ, ನಿದ್ರೆ ಹಾಳಾಗುತ್ತೆ. ಇಲ್ಲಿ ಅಸಲಿ ವಿಲೆನ್ ಮಾಟ ಮಂತ್ರ ಆಗಿರದೆ ತಾನು ನಂಬಿದ್ದವರೇ ದ್ರೋಹ ಬಗೆದ್ರು ಅನ್ನೋ ಆಳವಾದ ಮಾನಸಿಕ ಆಘಾತ ಆಗಿರ್ಬೋದು. ಆ ಭಯ ಮತ್ತು ನೋವೇ ಅವರನ್ನ 6 ತಿಂಗಳು ಹಾಸಿಗೆ ಹಿಡಿಯುವಂತೆ ಮಾಡಿರ್ಬೋದು. ಅಂದ್ರೆ ನಮ್ಮದೇ ಮೆದುಳಿನ ಭಯ ಮತ್ತು ನಂಬಿಕೆಗಳು ನಮ್ಮನ್ನ ಹೇಗೆ ನಿಯಂತ್ರಿಸುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಖಂಡಿತ. ಆದರೆ ಇಲ್ಲಿ ಒಂದು ಅತ್ಯಂತ ಸಕಾರಾತ್ಮಕ ಅಂತ್ಯ ಇದೆ. ದೇವಿಗೆ ಸಂಪೂರ್ಣವಾಗಿ ಶರಣಾದ ಕೇವಲ 15 ದಿನಗಳಲ್ಲಿ ರೇಣುಕೇಶ್ವರ್ ಅವರಿಗೆ ವಿಶ್ವಾಸ ಮರಳಿ ಬರುತ್ತೆ. ಆ ದಟ್ಟ ಖಿನ್ನತೆಯಿಂದ ಹೊರಬಂದು ಮತ್ತೆ ಸಂಸ್ಥೆ ಕಟ್ಟಿ ಇವತ್ತು 500-600 ಜನರಿಗೆ ಕೆಲಸ ನೀಡ್ತಾ ಭಜನೆ, ಡ್ಯಾನ್ಸ್ ಮಾಡ್ತಾ ಸಂತೋಷದಿಂದ ಇದ್ದಾರೆ. 15 ದಿನಗಳಲ್ಲಿ ಈ ಪರಿಯ ಬದಲಾವಣೆ ಆಗೋದಕ್ಕೆ ಸಂಪೂರ್ಣ ಶರಣಾಗತಿಯ ಪ್ರಭಾವವೇ ಕಾರಣ. ಹೈಯರ್ ಪವರ್ಗೆ ಶರಣಾಗೋದು ಅಂತಾರಲ್ಲ. ಹೌದು. ಮನುಷ್ಯ ತನ್ನ ನಿಯಂತ್ರಣವನ್ನ ಮೀರಿರುವ ಶಕ್ತಿಗೆ ತನ್ನ ಭಾರವನ್ನ ಒಪ್ಪಿಸಿದಾಗ ಆತಂಕ ಇದ್ದಕ್ಕಿದ್ದಂತೆ ಇಳಿದು ಹೋಗುತ್ತೆ. ಮೆದುಳು ಸಕಾರಾತ್ಮಕ ರಾಸಾಯನಿಕಗಳನ್ನ ಬಿಡುಗಡೆ ಮಾಡಲು ಶುರು ಮಾಡುತ್ತೆ. ಅಂದ್ರೆ ಆ ಪ್ಲಾಸಿಬೋ ಎಫೆಕ್ಟ್ ಮತ್ತು ಆಳವಾದ ನಂಬಿಕೆಯ ಸಮ್ಮಿಲನ ಅವರನ್ನು ಗುಣಪಡಿಸ್ತು. ಖಂಡಿತ. ಈಗ ಈ 3 ಕಥೆಗಳನ್ನ ಕ್ರೋಢೀಕರಿಸಿ ನೋಡಿದಾಗ ಒಂದು ಅದ್ಭುತ ಚಿತ್ರಣ ಸಿಗುತ್ತೆ. ವಿಜ್ಞಾನವನ್ನ ನಂಬುವ ಇಂಜಿನಿಯರ್, ತುತ್ತು ಅನ್ನಕ್ಕೂ ಪರದಾಡ್ತಿದ್ದ ಕಾರ್ಮಿಕ ಮತ್ತು ಕೋಟಿಗಟ್ಟಲೆ ಒಡೆಯನಾದ ಉದ್ಯಮಿ, ಇವರ ಬದುಕುಗಳು ಒಂದು ಕಸದ ತಿಪ್ಪೆಯ ಜಾಗದಲ್ಲಿ ಹುಟ್ಟಿಕೊಂಡ ನಂಬಿಕೆಯ ಸುತ್ತ ಬದಲಾಗಿವೆ. ಇದು ಕೇವಲ ಭೌತಿಕ ಪವಾಡವೋ ಅಥವಾ ನಂಬಿಕೆ ನೀಡುವ ಮಾನಸಿಕ ಶಕ್ತಿಯೋ, 2 ದೃಷ್ಟಿಕೋನಗಳನ್ನ ನಾವು ಒಟ್ಟುಗೂಡಿಸಿ ನೋಡಬಹುದು. ಬದುಕಿನಲ್ಲಿ ನಮಗೆ ಉತ್ತರಗಳು ಎಲ್ಲಿಂದ ಯಾವ ರೂಪದಲ್ಲಿ ಸಿಗುತ್ತೆ ಅಂತ ಊಹಿಸೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಇದು ಅನ್ವಯಿಸುತ್ತೆ. ನಾವು ಕಸ ಅಂತ ಬಿಸಾಡುವ ಜಾಗದಲ್ಲೇ ಅಗಾಧವಾದ ಶಕ್ತಿ ಅಥವಾ ಪರಿಹಾರ ಅಡಗಿರಬಹುದು. ಹೌದು, ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರುವ ಸರಪಳಿಯಂತೆ ಕಾಣುತ್ತೆ ಇಲ್ಲಿ. ಈ ಕಾರ್ಯಕ್ರಮವನ್ನ ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಆಳವಾಗಿ ಯೋಚಿಸುವಂತಹ ಒಂದು ಹೊಸ ವಿಚಾರವನ್ನ ಮುಂದಿಡಬೇಕಿದೆ. ನಮಗೆ ಅರಿವಿಲ್ಲದ ಆ ಅಗೋಚರ ಶಕ್ತಿಗಳ ಬಗ್ಗೆ. ಈ ಎಲ್ಲ ಮೂಲಗಳನ್ನ ಗಮನಿಸಿದಾಗ ಒಂದು ಪ್ರಚೋದನಾತ್ಮಕ ಯೋಚನೆ ಬರುತ್ತೆ. ಒಂದು ನಿರ್ದಿಷ್ಟ ಭೌತಿಕ ಸ್ಥಳವು, ಅಂದ್ರೆ ಆ ಕಸದ ತಿಪ್ಪೆಯೇ ಆಗಿರಲಿ, ಇಷ್ಟೊಂದು ತೀವ್ರವಾದ ಶಕ್ತಿಯನ್ನ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾದ್ರೆ ಆ ಸ್ಥಳವು ಖಿನ್ನತೆಯಿಂದ ಬಳಲುತ್ತಿದ್ದ ಉದ್ಯಮಿಯ ಬ್ರೈನ್ ಕೆಮಿಸ್ಟ್ರಿಯನ್ನೇ ಬದಲಾಯಿಸಬಲ್ಲದೆ? ಇದೊಂದು ಬಹಳ ದೊಡ್ಡ ಪ್ರಶ್ನೆ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಓಡಾಡುವ ಸ್ಥಳಗಳಲ್ಲಿ ನಮ್ಮ ಕಣ್ಣಿಗೆ ಕಾಣದ ಇನ್ನೂ ಯಾವ್ಯಾವ ಭೌಗೋಳಿಕ ಅಥವಾ ಮಾನಸಿಕ ಶಕ್ತಿಗಳು ನಮ್ಮ ಅರಿವಿಗೆ ಬಾರದೆ ನಮ್ಮ ನಿರ್ಧಾರಗಳನ್ನು ರೂಪಿಸುತ್ತಿರಬಹುದು? ವಿಜ್ಞಾನಕ್ಕೂ ನಿಲುಕದ ಯಾವುದಾದರೂ ಆಧ್ಯಾತ್ಮಿಕ ಸಂಬಂಧ ಆ ಭೌತಿಕ ಸ್ಥಳ ಮತ್ತು ಪ್ರಜ್ಞೆಯ ನಡುವೆ ಇದೆಯಾ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಖಂಡಿತ. ಈ ಆಳವಾದ ಪ್ರಶ್ನೆಯನ್ನ ಕೇಳುಗರ ವಿವೇಚನೆಗೆ ಮತ್ತು ಅವರದೇ ಆದ ಚಿಂತನೆಗೆ ಬಿಡುತ್ತಾ ಇಂದಿನ ಈ ಚರ್ಚೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಂಬಿಕೆ ಮತ್ತು ವಿಜ್ಞಾನದ ಈ ವಿಶ್ಲೇಷಣೆ ಎಲ್ಲರಿಗೂ ಒಂದು ಹೊಸ ದೃಷ್ಟಿಕೋನ ನೀಡಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ.